ನಿನ್ನೆ ನನ್ನೊಂದು ಅಚೀವ್ಮೆಂಟ್ ಡೇನೇ ಆಗಿತ್ತು. ಇಷ್ಟು ಕೆಲಸ ಇಷ್ಟು ಕಮಿಟ್ಮೆಂಟ್ಸ್ ಇದ್ದು ಅಲ್ಲ, ನಾ ಯಾವುದರ ಒಂದೆರಡು ಮಿಸ್ ಮಾಡೇ ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಿನ್ನೆ ರಾಯರ ಆರಾಧನೆ, ಮನೆಯೊಳಗೆ ಪೂಜೆನೂ ಆಗಬೇಕು, ಅಡುಗೆ ಆಗಬೇಕು ಮತ್ತು ಒಂದು ಸ್ವೀಟು ಆಗಬೇಕು. ಹಾಗಾಗಿ ಅದನ್ನು ಮುಗಿಸ್ಕೊಂಡೆ. ನಮ್ಮ ಮನೆಯವ್ರಿಗೆ ಆಫೀಸ್ನಾಗ ಕೆಲಸ ಭಾಳ ಇರೋದ್ರಿಂದ ಅವ್ರದ್ದು ನನಗೆ ಅಷ್ಟು ಸಪೋರ್ಟ್ ಸಿಗಲಿಲ್ಲ. ಬಟ್ ಸ್ಟಿಲ್ ಐ ಹ್ಯಾವ್ ಮ್ಯಾನೇಜ್ಡ್ ಇಟ್. ಆಮೇಲೆ ಆಫೀಸ್ ಕೆಲಸಕ್ಕೆ ನಾ ಕೂತ್ಕೊಂಡು ನೀಟಾಗಿ 4 ಗಂಟೆ ತನಕ ಕೆಲಸ ಮಾಡಿದೆ. 4 ಗಂಟೆಗೆ ಆಫೀಸ್ನಾಗ ಒಂದು ಕಾಂಪಿಟೇಷನ್ ಇರೋದ್ರಿಂದ ಅಲ್ಲಿ ಭಾಗವಹಿಸಿದ್ದೆ. ಇದನ್ನು ಸ್ಕಿಪ್ ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಪಾರ್ಟ್ನರಿಗೆ ಅದು ಎಫೆಕ್ಟ್ ಆಗ್ತದ ಅಂತ ನಾನು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಬಂದೆ. ಹೊಳ್ಳಿ ಬರೋಬೇಕಾರೆ ಒಂದಿಷ್ಟು ಸಾಮಾನು ತೊಗೊಂಬರೋದಿತ್ತು. ಅದು ಅರ್ಜೆಂಟ್ ಇತ್ತು. ಹಾಗಾಗಿ ಅಂಗಡಿಗೆ ಹೋಗಿ ಅದು ಸಾಮಾನನ್ನು ತೊಗೊಂಡು ಬಂದೆ. ಮನೆಗೆ ಬಂದ ಕೂಡಲೇ 3 ತಾಸು ನಾನು ಕಾಂಪಿಟೇಷನ್ನಿಗೆ ಸ್ಪೆಂಡ್ ಮಾಡಿದ್ದಕ್ಕೆ ಆಫೀಸ್ ಒಳಗೆ ಇಮೇಲ್ಸ್ ಚೆಕ್ ಮಾಡಿರಲಿಲ್ಲ. ಮತ್ತು ಮನೆಗೆ ಬಂದು ಲಾಗಿನ್ ಆಗಿ ಎಲ್ಲ ಇಮೇಲ್ಸ್ ಚೆಕ್ ಮಾಡಿ ರೆಸ್ಪಾಂಡ್ ಮಾಡಿದೆ. ನಮ್ಮ ಮನೆಯವ್ರು ಏನು ಹೇಳಿದರು, ರಾಯರ ದರ್ಶನ ಮಾಡ್ಕೊಂಡು ಬಂದಿಲ್ಲ, ಹೋಗಿ ಬರೋಣ ಅಂತ ಹೇಳಿದರು. ಹಾಗಾಗಿ ರಾಯರ ಮಠಕ್ಕೆ ಹೋಗಿ ಆಶೀರ್ವಾದನೂ ತೊಗೊಂಡು ಬಂದ್ವಿ. ಆಮೇಲೆ 8 ಗಂಟೆಗೆ ಮಕ್ಕಳನ್ನ ಹಾಡಿನ ಪ್ರೋಗ್ರಾಮಿಗೆ ಕರ್ಕೊಂಡು ಹೋಗೋದಿತ್ತು. ಹಾಗಾಗಿ ಅವರನ್ನು ಹಾಡಿನ ಪ್ರೋಗ್ರಾಮಿಗೆ ಕರ್ಕೊಂಡು ಹೋದೆ. ಅದು ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಇತ್ತು. ಆ ಹಿಂದೂಸ್ತಾನಿ ಕ್ಲಾಸಿಕಲ್ ಮ್ಯೂಸಿಕ್ ಕೇಳ್ಕೋತ ಕೂತ್ರೆ ಟೈಮ್ ಎಷ್ಟಾಗ್ಯದ ಅಂತ ಗೊತ್ತಾಗಂಗಿಲ್ಲ. ಅದು ನಾವು ಎಲ್ಲ ಮುಗಿಸೋದಕ್ಕೆ ರಾತ್ರಿ 11 ಆಗಿತ್ತು. ಮನೆಗೆ ಬಂದಾಗ 11:30. ಆಮೇಲೆ ಕೂತ್ಕೊಂಡು ನಾನು ಇಡೀ ದಿನದ ಒಂದು ರೀಕ್ಯಾಪ್ ವ್ಯೂ ಮಾಡಿಕೊಂಡೆ. ಆಮೇಲೆ ಅನ್ನಿಸ್ತು, ಓ ಮೈ ಗಾಡ್, ನಾ ಎಷ್ಟೊಂದು ಕೆಲಸ ಇವತ್ತು ಕವರ್ ಮಾಡೀನಿ, ಯಾವುದೂ ಮಿಸ್ ಮಾಡಿಲ್ಲ, ನೀಟಾಗಿ ಎಲ್ಲನೂ ಅಟೆಂಡ್ ಮಾಡಿ ಮುಗಿಸೀನಿ ಅಲ್ಲ ಅಂತ ಖುಷಿ ಅನ್ನಿಸ್ತು. ನಿಮಗೂ ಇಂಥ ಟೈಟ್ ಶೆಡ್ಯೂಲ್ನಾಗ ಎಲ್ಲ ಸಕ್ಸಸ್ ಮಾಡಿದಾಗ ಎಷ್ಟು ಖುಷಿಯಾಗಿರ್ಬೇಕಲ್ಲ. ಖರೆ ಅದ ಹೌದಿಲ್ಲ ಮತ್ತು ನಾ ಹೇಳೋದು.